ಆರೋಗ್ಯ ಸಚಿವರೇ, ನೀವು ಈ ಸುದ್ದಿಯನ್ನ ನೋಡಲೇಬೇಕು. ದಿನೇಶ್ ಗುಂಡೂರಾವ್ ಅವರೇ, ಏನಾಗಿದೆ ನಿಮ್ಮ ಇಲಾಖೆಗೆ? ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಹೆರಿಗೆಯನ್ನ ಮಾಡಿಸುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ರಾಯಚೂರಿನ ಹಟ್ಟಿಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಘಟನೆ ಆಗಿದೆ. ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಕಾಲೇಜುಗಳು ಅಂತಂದ್ರೆ ಎಷ್ಟು ನಿರ್ಲಕ್ಷ್ಯ ವಹಿಸ್ತೀರಿ ಅಲ್ವಾ ನೀವು? ರಾಯಚೂರಿನ ಹಟ್ಟಿಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಯಾಕೆ ಇಷ್ಟೊಂದು ನಿರ್ಲಕ್ಷ್ಯವನ್ನ ವಹಿಸ್ತಾ ಇದ್ದೀರಿ? ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಹೆರಿಗೆಯನ್ನ ಮಾಡಿಸುವಂತಹ ದುಸ್ಥಿತಿಗೆ ಇವತ್ತು ಹೋಗಿದೆ. ರಾಯಚೂರಿನ ಹಟ್ಟಿಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಒಂದು ಘಟನೆ ಆಗಿದೆ. 24 ಗಂಟೆ ಬೆಳಕಿಗೆ ಇಡೀ ಆಸ್ಪತ್ರೆಗೆ ಸೌರ ವಿದ್ಯುತ್ ವ್ಯವಸ್ಥೆ ಇರುತ್ತೆ. ಆದರೆ ಇನೋವೇಟರ್ ಜನರೇಟರ್ ಧೂಳು ಹಿಡಿದುಕೊಂಡು ಕೆಟ್ಟು ದುರವಸ್ಥೆ ಇದೆ. ತಿಂಗಳುಗಳೇ ಕಳೆದ್ರೂ ಕೂಡ ದುರಸ್ತಿ ಇಲ್ಲ. ವೈದ್ಯಾಧಿಕಾರಿ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ವಿದ್ಯುತ್ ಸಮಸ್ಯೆ ಇಲ್ಲ ಅಂತ ಹೇಳಿ DHO ಡಾಕ್ಟರ್ ಸುರೇಂದ್ರ ಬಾಬು ಅವರು ಹೇಳ್ತಾರೆ. ಹೆರಿಗೆಗೆ ಬರುವಂತಹ ಬಡ ಹೆಣ್ಣುಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟ ಆಡ್ತಾ ಇದೆ. ಸಾಕಷ್ಟು ಪ್ರಕರಣಗಳು ಕೂಡ ಈ ಸಂಬಂಧವಾಗಿ ದಾಖಲಾಗ್ತಾ ಇದೆ. ಹೆರಿಗೆಗೆ ಬಂದಂತಹ ಹೆಣ್ಣುಮಕ್ಕಳು ಬಹಳಷ್ಟು ಸಂಖ್ಯೆಯಲ್ಲಿ ಈಗಾಗಲೇ ಸಾವನ್ನಪ್ತಾ ಇರುವಂತಹ ಸಂಖ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು. ಸರ್ಕಾರಿ ಹಾಸ್ಪಿಟಲ್ಗಳ ವಿರುದ್ಧವಾಗಿಯೂ ಕೂಡ ಈ ಒಂದು ಆರೋಪಗಳು ಕೇಳಿ ಬರ್ತಾ ಇದೆ. ಅದರ ಬೆನ್ನಲ್ಲೇ ಇದೇನಿದು ವ್ಯವಸ್ಥೆ ಇಲ್ಲ ಅಂತಂದ್ರೆ ವ್ಯವಸ್ಥೆಗಳನ್ನ ಮಾಡಿಕೊಡಿ ಅಂತ ಹೇಳಿ ಕೇಳಬೇಕು. ಅದನ್ನ ಬಿಟ್ಟು ಈಗ ಅಧಿಕಾರಿಗಳು, ಸಾಕಷ್ಟು ಅಧಿಕಾರಿಗಳಿರ್ತಾರೆ, ಜೊತೆಗೆ ಆರೋಗ್ಯ ಸಚಿವರು ಇರ್ತಾರೆ. ಏನ್ ಮಾಡ್ತಿರ್ತಾರೆ ಇವ್ರ ಕೆಲಸಗಳೇ ಅದಲ್ವಾ? ಎಲ್ಲಿ ಏನ್ ಆಗ್ತಾ ಇದೆ, ಏನ್ ಸಮಸ್ಯೆಗಳಾಗ್ತಾ ಇದೆ, ಆ ಸಮಸ್ಯೆಗಳನ್ನ ಪರಿಹರಿಸುವಂತಹ ಕೆಲಸವನ್ನ ಮಾಡಬೇಕಾಗಿರೋದು ಸಂಬಂಧಪಟ್ಟಂತಹ ಅಧಿಕಾರಿಗಳು. ಜೊತೆಗೆ ಆರೋಗ್ಯ ಇಲಾಖೆ ಆ ವಿಚಾರವಾಗಿ ಕ್ರಮವನ್ನ ತೆಗೆದುಕೊಳ್ಬೇಕು. ಯಾರು ಕೂಡ ಕ್ಯಾರೆ ಅನ್ನಲಿಲ್ಲ ಅಂತಂದ್ರೆ ಸಾವಿನ ಪ್ರಕರಣಗಳು ಕೂಡ ಹೌದು ಜಾಸ್ತಿ ಆಗ್ತಾ ಹೋಗುತ್ತೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ. ನೀಲಕಂಠ ಸ್ವಾಮಿ, ಏನಿದು ಪ್ರಕರಣ ಅಂತ ಹೇಳಿ? ಅಲ್ಲ, ಈಗಿನ ಕಾಲದಲ್ಲೂ ಕೂಡ ಈ ರೀತಿಯಾದಂತಹ ಪರಿಸ್ಥಿತಿನ ಎದುರಿಸಬೇಕು. ಒಂದು ಕರೆಂಟ್ನ ವ್ಯವಸ್ಥೆ ಇಲ್ಲ ಅಂತಂದ್ರೆ ಹೇಗೆ? ಸಾವು ನೋವಿನ ಪ್ರಕರಣಗಳು ಕೂಡ ಈಗಾಗಲೇ ಬಹಳಷ್ಟು ಸರ್ಕಾರಿ ಆಸ್ಪತ್ರೆಗಳ ವಿರುದ್ಧವಾಗಿ ಈ ರೀತಿಯಾದಂತಹ ಪ್ರಕರಣಗಳು ಕೂಡ ಜಾಸ್ತಿ ಕೇಳಿ ಬರ್ತಾ ಇದೆ. ಇನ್ನಾದ್ರೂ ಕೂಡ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಳ್ಳೋದಿಲ್ವಾ? ಏನಿದೆ ಅಪ್ಡೇಟ್ಸ್ ಇದ್ರ ಬಗ್ಗೆ? ನಿಜ ಕುಸುಮ, ಯಾಕಂತಂದ್ರೆ ನಾವ್ ಇರ್ತಕ್ಕಂಥದ್ದು 21ನೇ ಶತಮಾನದಲ್ಲಿ, ಡಿಜಿಟಲ್ ಯುಗದಲ್ಲಿ. ಇಂಥ ಸಂದರ್ಭದಲ್ಲಿ ಇಂಥ ಒಂದು ಘಟನೆಗಳು ಬೆಳಕಿಗೆ ಬರ್ತಾ ಇದೆ ಅಂತಂದ್ರೆ ಇಲಾಖೆಗಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ಘಟನೆ ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲೂಕಿನ ಹಟ್ಟಿ ಚಿನ್ನದ ಗಣಿ ಕಂಪನಿ ಇರುವಂತಹ ಒಂದು ಸ್ಥಳದಲ್ಲಿ ಆಗಿರ್ತಕ್ಕಂಥ, ಇಡೀ ದೇಶ ಮತ್ತು ರಾಷ್ಟ್ರಕ್ಕೆ ಚಿನ್ನ ಕೊಡುವಂತಹ ಒಂದು ಸ್ಥಳದಲ್ಲಿ ಇಂಥ ಒಂದು ಘಟನೆ ಆಗಿದೆ ಅಂತಂದ್ರೆ ಇದು ಕೇವಲ ಈ ಒಂದು ಆಸ್ಪತ್ರೆ ಏನೋ ಒಂದು ಬಡಾವಣೆಗೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಸುಮಾರು 5,000ಕ್ಕೂ ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಬಡವರು ಈ ಒಂದು ಆಸ್ಪತ್ರೆ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಸುಮಾರು 15ರಿಂದ 20 ಹಳ್ಳಿಗಳು ಬರ್ತವೆ. ಇಂಥ ಸಂದರ್ಭದಲ್ಲಿ ಇನ್ನು DHO ಅವರು ಕೂಡ ಹೇಳ್ತಾರೆ, ಇದು ಒಂದು ಸೌರಶಕ್ತಿಯಿಂದ ಚಾಲಿತವಾಗ್ತಕ್ಕಂಥ ಒಂದು ಏಷ್ಯಾದಲ್ಲಿ ಎಲ್ಲಾ ಸವಲತ್ತು ಇರುವಂತಹ ಒಂದು ಆರೋಗ್ಯ ಕೇಂದ್ರ ಅಂತಾರೆ. ಆದ್ರೆ ಇಲ್ಲಿ ಈ ಒಂದು ಸೌರಶಕ್ತಿ ಕೆಲಸ ಮಾಡಿದ್ರೆ ತಿಂಗಳಾನ್ಗಟ್ಲೆ ಆಗಿದೆ. ಇಲ್ಲಿ ಇರ್ತಕ್ಕಂಥ ಇನೋವೇಟರ್ ಜನರೇಟರ್ಗಳಲ್ಲಿ ಧೂಳು ಹಿಡಿದೋಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಘಟನೆ ಆಗಿಲ್ಲ, ಹಳೆ ಘಟನೆ ಅನ್ನೋ ನಿಟ್ಟಿನಲ್ಲಿ ಉತ್ತರ ಕೊಡ್ತಾ ಇರ್ತಕ್ಕಂಥ DHO ಅವರು ಯಾಕೆ ಇಲ್ಲಿಗೆ ಹೋಗಿ ಸ್ಥಳಕ್ಕೆ ಒಂದ್ಸತಿ ಭೇಟಿ ನೀಡಿ ಅಲ್ಲಿ ಕ್ರಮ ಕೈಗೊಳ್ಬಹುದು. ಮತ್ತದ ಹೇಳ್ತಾರೆ, ಈ ವಿಡಿಯೋ ಬೇಕು ಅಂತಾನೆ ಇಲಾಖೆ ಹೆಸರು ಕೆಡ್ಸೋದಕ್ಕೆ ಮಾಡಿದಾರೆ ಅನ್ನೋ ನಿಟ್ಟಿನಲ್ಲಿ ಇವರು ಇಲ್ಲಿ ಏನೋ ತಾವು ಯಾರು ವಿಡಿಯೋ ಮಾಡಿದ್ರೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೀನಿ ಒಂದು ಹೇಳಿಕೆ ನೀಡ್ತಾರೆ ಹೊರತು, ಆದ್ರೆ ಅದೊಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಅಲ್ಲಿರುವ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ಅನ್ನೋ ಒಂದು ಮಾತು ಕೂಡ ಹೇಳ್ತಾ ಇಲ್ಲ. ಇದು ವಿಪರ್ಯಾಸ ಒಂದು ಕಡೆ. ಇನ್ನು ಬರುವಂತ ಮಹಿಳೆಯರಿಗೂ ಕೂಡ ಇಲ್ಲಿ ಸಾಕಷ್ಟು ಜನ 6 ಗಂಟೆ ಆದ್ರೆ ಇಲ್ಲಿ ಕತ್ಲಲ್ಲೇ ಮೇಣದ ಬತ್ತಿ ಬೆಳಕಿನಲ್ಲಿ ಚಿಕಿತ್ಸೆ ಕೊಡುವಂತ ಪರಿಸ್ಥಿತಿ ಇವತ್ತಿಗೂ ಇಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಇನ್ನಾದ್ರೂ ಈ ಒಂದು DHO ಅವರು, ಆರೋಗ್ಯ ಇಲಾಖೆ ಸಚಿವರು ಎಚ್ಚೆತ್ತುಕೊಂಡು ಇಂತಹ ಒಂದು ಆರೋಗ್ಯ ಕೇಂದ್ರಗಳಿಗೆ ಎಲ್ಲಾ ಸವಲತ್ತುಗಳನ್ನು ಕೊಡೋದ್ರ ಮೂಲಕ ಬಡವರಿಗೆ ಅನುಕೂಲ ಮಾಡಬೇಕಾಗಿರ್ತಕ್ಕಂಥದ್ದು ಕುಸುಮ. ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.